ಸೈಡಿಂದ ಬೇಕಾ ಅದು ಹಾಗೆ ಮಂಗಳಾರತಿ ಯಾಕೆ ಆಗುತ್ತಲ್ಲ ಕ್ಲೈಮ್ಯಾಕ್ಸ್ ತೆಗಿತೀವಿ ಅಂತ ಇದೆಲ್ಲ ಹಂಗೆ ಮಾಡಿ ಶ್ರೀ ಮಹಾಗಣಪತಯೇ ನಮಃ ಕರ್ಪೂರ ಮಂಗಳ ನೀರಾಜನಂ ಸಮರ್ಪಯಾಮಿ ರಾಜವರಃ ಅವಾಯಿತ ಶ್ರೀ ಮಹಾಗಣಪತಯೇ ನಮಃ ಮಂತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ ಶ್ರದ್ಧಾಮೇವಾಮಿ ಪ್ರಸಾದೋಮ ದಿವ್ಯಮಲಂ ಆಯುಷ್ಯಂ ದೇವಾರೋಗ್ಯಂ ದೇವೋ ನಾರಾಯಣ ಪ್ರಸೀದಾಂಜಲಿಂ ಪ್ರಸಾದಾಂ ದೇವ ಪ್ರಸಾದೋಸ್ತು ఇక్కడ డైరెక్టర్ ಸ್ವಲ್ಪ ಇದೆ ವೆಂಕಟ್ ಮುಂದೆ ಬಾ ಚೂರ ಈ ಕಡೆ ಬಾ ವೆಂಕಟ್ ಈ ಕಡೆ ಬಾ ಅಲ್ಲ ಅಂಗಡಿಕೋ ಅಂಗಡಿ ಸಂಪೂರ್ಣ ಅನುಗ್ರಹ ಪ್ರಾಪ್ತಿರಸ್ತು ಮನಸ್ಸಂಕಲ್ಪ ಸಿದ್ಧಿರಸ್ತು ಕರಿಷ್ಯಮಾಣ ದೇವಯಾಪ್ತು ಸಕಲ ಸ್ಮೋಕ್ ಅಲ್ಲ ನೆಕ್ಸ್ಟು ತಗೊಳ್ಳ ನಿಮಿಷ ಸ್ವೀಟ್ ತಿನ್ನಿಸ್ಬೇಕು ಸ್ವೀಟ್ ತಿನ್ನಿಸ್ಬೇಕು ಸರ್ ವಿರಾಜ್ ಗುರು ತಿನ್ಸಿ ಸ್ವೀಟ್ ಇಬ್ರು ತಿನ್ನಂಗಿಲ್ಲ ಇಬ್ರು ಅರ್ಧ ತಿನ್ಬಿಡಿ ಸರ್ ಇಲ್ಲಿ ನಿಮಿಷ ಹಂಗೆ ತಿಲ್ಲಿ ತಿಲ್ಲಿ ಇಲ್ಲ ಈ ಕಡೆ ಇಲ್ಲಿ ನೋಡಿ ಸರ್ ಹಾಂ ಈ ಕಡೆ ಮ್ಯೂಸಿಕ್ ಡೈರೆಕ್ಟರ್ ಓಕೆ ಸರ್ ಇಲ್ಲಿ ಗುರು ಸರ್ ವಿಜಯ್ ಓಕೆ ಇದೆ ಬಟ್ ಅದು ಅಲ್ಲಿಂದ ಒಂದಷ್ಟು ಇವುಗಳನ್ನೆಲ್ಲ ತಗೊಬಂದು ಸೊ ನನ್ನ ಹಿಂದೆ ಕನ್ನಡಿಗ ಥರ ನಾವು 150 ವರ್ಷದ ಹಿಂದೆ ಬಟ್ 2024 ನಡೆಯುತ್ತೆ ಬಟ್ ಅಲ್ಲಿಯ ಕಥೆಯ ಪ್ರಭಾವ ಅಲ್ಲಿ ನಡೆದಂಥ ಘಟನೆಗಳ ಪ್ರಭಾವ ಇಲ್ಲಿಗೂ ಜಂಟಿ ಈಗ ಹಾಂ ಹೇಳಾಗಿಲ್ಲ ಏನು ಮುಗಿಸಿಲ್ಲ ಅವ್ರಿಗೆ ಬಟ್ ಗುರು ಸರ್ ಫೋನ್ ಮಾಡಿ ಕರೆಸ್ಕೊಂಡು ಕತೆ ಒಂದು ಸಣ್ಣ ಎಳೆ ಹೇಳಿದ್ರು ಗಿರಿರಾಜ್ ಅವರು ನಿರ್ದೇಶನ ಮಾಡ್ತಾರೆ ಅಂತ ಸೊ ಗಿರಿರಾಜ್ ಸರ್ಗೆ ಜಟ್ಟಾಯಿಂದ ನಾನು ಅಭಿಮಾನಿ ಆ ಥರ ಥಾಟ್ ಪ್ರೊವೋಕಿಂಗ್ ಸ್ಟೋರೀಸು ಎಲ್ಲ ಮಾಡೋ ಅಭಿಮಾನ ಸೊ ಅವ್ರ ಜೊತೆ ಇವತ್ತು ವರ್ಕ್ ಮಾಡ್ತಿರೋದು ಅವಕಾಶ ಜೊತೆಗೆ ಗುರು ಸರ್ ನಿರ್ಮಾಣ ಮಾಡ್ತಿದ್ದಾರೆ ಸೊ ಮತ್ತು ಗಿರಿರಾಜ್ ಅವ್ರ ಕತೆ ಹೇಳಿದ ಮೇಲೂ ನನಗೆ ಕತೆ ಬಗ್ಗೆ ಅನ್ಸೋದು ಇಂಟ್ರೆಸ್ಟಿಂಗ್ ಇಂಟ್ರಿಗಿಂಗ್ ಆ್ಯಂಡ್ ಥಾಟ್ ಪ್ರೊವೋಕಿಂಗ್ ಅಂತ ಅನಿಸ್ತಾರೆ ಸೊ ಹೋಪ್ಫುಲಿ ನಾನು ಅವ್ರಿಗೆ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಗುರು ಸರ್ ಹೇಳೋದಕ್ಕೆ ಅಲ್ಲಿ ಮ್ಯೂಸಿಕ್ ಡೆಲಿವರ್ ಮಾಡ್ತಾರೆ ಇವಾಗ ಬ್ರೈನ್ ಸ್ಟಾರ್ಮಿಂಗ್ ಶುರುವಾಗಿದೆ ಇನ್ನು ಸಮಯ ಆದಮೇಲೆ ಮುಂದೆ ಬರುತ್ತೆ ಎಷ್ಟು ಸಾಂಗ್ ಇರುತ್ತೆ ಸರ್ 4 ಹೌದು ಕತೆ ಪೂರಕವಾಗಿ ಇರುತ್ತೆ ಆ ಸಾಂಗ್ ತೆಗೆದ್ರೆ ಕತೆ ಮುಂದ್ಬೋದು ಆ ರೀತಿನೇ ಸದ್ಯ ಏನಿಲ್ಲ ಇವಾಗ ಶುರುವಾಗಿದೆ ಲಿಟ್ರಲಿ ನೆನ್ನೆ ರಾತ್ರಿ ಟ್ಯೂನ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಇನ್ನು ಸುಮಾರು ಶುರುವಾಗಿದೆ ಎಲ್ರಿಗೂ ನಮಸ್ಕಾರ. ವೆರಿ ಗ್ರೇಟ್ ಆ್ಯಕ್ಚುಲಿ ಮ್ಯೂಸಿಕ್ ಕತೆ ಒಂದು ಅರ್ಥಕ್ಕೆಲ್ಲ ಓದ್ಮೇಲೆ ಜಾಯ್ನ್ ಆಗ್ತಾರೆ. ಬಟ್ ನನಗೆ ಸ್ಪೆಷಲ್ ಏನಂದರೆ ಗುರು ಸರ್ ಸಿನಿಮಾ ಪ್ರೊಡಕ್ಷನ್ ಆಗಲಿ ಡೈರೆಕ್ಷನ್ ಆಗಲಿ ನಾನು ರೆಗ್ಯುಲರಾಗಿ ನನಗೆ ಒಂದು ಅವಕಾಶ ಕೊಟ್ಟು ಬರೆಸ್ತಾ ಇದ್ದಾರೆ. ನಾನು ಒಂದು ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ಹಾಗಾಗಿ ನನಗೆ ಡೈರೆಕ್ಟರ್ ಅವಕಾಶ ಬರ್ತಿದೆ. ಬಟ್ ಈ ಪ್ರಯತ್ನ ಏನಂದರೆ ನಾನೇ ಎಕ್ಸಾಂಪಲ್, ನಾನು ಹೊಸದಾಗಿ ಬಂದಾಗ ನಮ್ಗೆ ಅವಕಾಶಗಳು ಸಿಗೋದೇ ಕಷ್ಟ ಇಂಡಸ್ಟ್ರಿಗೆ. ಆ ಥರದ್ದು ಒಬ್ಬ ಹೊಸಬರಾಗಿದ್ದಾಗಲೂ ಅವಕಾಶಗಳನ್ನ ಕೊಟ್ಟಿದ್ದು ಗುರು ಸರ್. ಮತ್ತು ಅದೇ ಥರದೊಂದು ಪ್ರಯತ್ನ ಇವಾಗಲೂ ನಡೀತಿರೋದು. ಒಂದಷ್ಟು ಸ್ಟೂಡೆಂಟ್ಸ್ಗಳು ಆ್ಯಕ್ಟಿಂಗ್ ಮಾಡೋರು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಆ ಥರದ ಅವಕಾಶ ಕೊಡ್ತಿರೋದೇ ಒಂದು ಪ್ರಯತ್ನ ನಡೀತಾ ಇದೆ.
ಆಗ ನನಗೆ ಇದರಲ್ಲಿ ಪಾರ್ಟ್ ಆಗಿರೋದಕ್ಕೆ ನನಗೆ ಖುಷಿ ಇದೆ. ಒಂಥರ ನಾನು ಗುರು ಸರ್ದು ಪ್ರೊಡಕ್ಷನ್ ಮತ್ತು ಡೈರೆಕ್ಷನ್ಗೆ ಆಸ್ಥಾನ ಕವಿಗಳ ಥರ ನನಗೊಂದು ಅವಕಾಶ ಇದ್ದೇ ಇದೆ. ಮತ್ತು ಫಸ್ಟ್ ಟೈಮ್ ಗಿರಿ ಸರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಒಂದು ಖುಷಿ ಏನಕ್ಕೆ ಅಂದರೆ ಅವರು ತುಂಬ ಓದ್ಕೊಂಡಿದ್ದಾರೆ, ಅವ್ರ ಬರವಣಿಗೆ ತುಂಬ ಚೆನ್ನಾಗಿದೆ. ನಾನು ಇದರಲ್ಲಿ ಸಾಂಗ್ ಬರೀತೀನಿ ಅನ್ನೋದ್ರ ಜೊತೆಗೆ ಅವ್ರು ಇನ್ನೊಂದಷ್ಟು ಬರವಣಿಗೆ ಜ್ಞಾನ ಕಲಿತೀನಿ ಅನ್ನೋದು ನನಗೊಂದು ಖುಷಿ ಇದೆ. ಇನ್ನು ಭರತ್ ಸರ್ಗೆ ನಾನು ಮೊದಲಿಂದಲೂ ಸಿಂಪಲ್ ಆಗಿ ಲವ್ ಸ್ಟೋರಿ ಸಿನಿಮಾ ಇಂದಲೂ ಬ್ಯೂಟಿಫುಲ್ ಮನ್ಸುಗಳು ಸಿನಿಮಾ ಇಂದಲೂ ತುಂಬ ಒಳ್ಳೆ ಅಭಿಮಾನಿ ನಾನು. ಮತ್ತು ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ನನಗೆ ಒಂದು ಕಾತರ ಇತ್ತು. ಈ ಸಿನಿಮಾಯಿಂದ ಅದು ಕೂಡಿದೆ ಅನ್ಕೊಂಡೆ. ಅವ್ರಿಗೆ ಖುಷಿ ಆಗೋ ಥರ, ಇಡೀ ಟೀಮಿಗೆ ಖುಷಿ ಆಗೋ ಥರ ಹಾಡೋಣ. ಸರ್ ಒಂಚೂರು ಈ ಕಡೆ ಸರ್. ಎಲ್ರಿಗೂ ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದಗಳು. ಹಾರ ಕೊಡಪ್ಪ, ಹಾರದ ಜೊತೆ ಫೋಟೋ ತೆಗೆದುಕೊಂಡು ಮತ್ತೊಂದು ಮದುವೆ ನೀನು ಸ್ವಲ್ಪ ಡೌನ್ ಮಾಡೋದು ನೀನು ಪರವಾಗಿಲ್ಲ. ಅನ್ನದಾತೋ ಹೇಳಿ ಹೇಳಿ. ಈ ಕಡೆ ಸರ್. ಹಂಗೆ ಪದ್ಮಶ್ರೀ ಎಲ್ಲ ಹಾಕೊಂಡು ಹೊಡಿತಾವ್ರೆ. ಅವ್ನು ಪದ್ಮಶ್ರೀ ಯಾರೋ ಪದ್ಮಶ್ರೀ ಕೊಡ್ತಾರೆ. ನಿಮ್ಮ